ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಚಲನಚಿತ್ರ ರಂಗದಾಗ ದರ್ಶನ್ ಎಟ್ಟು ಹೆಸರು ಮಾಡಿದ್ದ. ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ರಿ. ಕೋಟ್ಯಾಂತರ ಅಭಿಮಾನಿಯನ್ನು ಗಳಿಸಿದ್ರ ಸಕ್ಷಣ. ಆದರೆ ಅಭಿಮಾನಿಗಳು ಸಹಿತ ಮಾತ್ರ ನಿದ್ದೆ ಮಾಡ್ತಾ ಇಲ್ಲ. ದರ್ಶನ್ ನಮ್ಮ ದರ್ಶನ್ ಬೇಕೇ ಬೇಕು ಅಂಥೇಳಿ ಎಷ್ಟೊಂದು ಫ್ಯಾನ್ಸ್ ಫಾಲೋವರ್ ಗಳಿಸಿದಂಥ ದರ್ಶನ್ ಮೊನ್ನೆ ಜೈಲಿನಿಂದ ಬರುವಾಗ ಒಂದು ಬೆರಳು ತೋರಿಸಿದ್ದು ಯಾರ್ಯಾರಿಗೆ ಮೆಣಸಿಕಾಯಿ ಇಟ್ಟಂಗಾತ್ರಿ. ಬೆರಳು ತೋರಿಸಿದು ಸಹಿತ ಅದು ಅಶ್ಲೀಲ ಅಂಥೇಳಿ ಸಾರಿ ದರ್ಶನ ಬೆಂಬಲಿಗರನ್ನು ಕೆರಳಿಸುವಂಥ ದೃಶ್ಯಾವಳಿ ಮತ್ತು ಗಂಟಲ ಹರ್ಕೊಳಕತ್ತೀರಿ. ಯಾಕೆ ಈ ಮೀಡಿಯಾದವರು ಈ ದರ್ಶನನ ಬೆನ್ನು ಹತ್ಯಾರ? ದರ್ಶನ ಮಾಡಿದ್ದ ಅಪರಾಧ ಇದ್ರೆ ಅದಕ್ಕೆ ಕಾನೂನು ಐತಿ. ಜೈಲಿನಲ್ಲಿ ಇದ್ದಾಗ ಅಪರಾಧಿ ಎಲ್ಲ ನ್ಯಾಯಾಲಯದಾಗ ಇನ್ನೂ ನಡೆದೈತಿ ವಾದ ವಿವಾದ. ಯಾವ ತೀರ್ಪು ಬರ್ತೈತಿ ದರ್ಶನ್ ಅಷ್ಟೇ ಅಲ್ಲ, ದರ್ಶನನ ಕೋಟ್ಯಾಂತರ ಅಭಿಮಾನಿಗಳು, ಕೋಟ್ಯಾಂತರ ಫ್ಯಾನ್ಸ್ ಫಾಲೋವರ್ಗಳು ತಲೆ ಬಾಗಲೇಬೇಕು. ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ದರ್ಶನ್ ಯಾವ ರೀತಿ ಚಲನಚಿತ್ರ ರಂಗದಲ್ಲಿ ಜನಮೆಚ್ಚುಗೆ ಗಳಿಸಿದ್ದ, ಸೆಲೆಬ್ರೇಟ್ ಆಗಿದ್ದ. ಆದರೆ ಒಂದು ಅನಾಹುತ ಘಟನೆಯಿಂದ ಯಾವ ರೀತಿ ಅಪರಾಧಿ ಅದಾನೋ ಇಲ್ಲೋ ಅನ್ನೋದು ಕಂಡು ಹಿಡಿಯೋದು ನ್ಯಾಯಾಲಯ ಮತ್ತು ಪೊಲೀಸರ ಕೆಲಸ. ಆದರೆ ನ್ಯಾಯಾಲಯ ಇವತ್ತು ಯಾವ ತೀರ್ಮಾನ ಕೊಡ್ತೈತಿ ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಜೈಲಿನಿಂದ ಹೊರಬರುವಾಗ ಬೆರಳು ಆಡಿಸಿದ್ದು ಒಂದು ಬೆರಳು, ಅದು ಅಶ್ಲೀಲ ಸೆಂಟ್ರಲ್ ಬೆರಳು. ಅದು ಏನು ಹೇಳ್ತಾರ, ಅದು ಮೀಡಿಯಾದವರಿಗೆ ತೋರಿಸಿದ್ದು. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೋತೀರಿ? ಏನು ಚೀರಾಡತ್ತೀರಿ, ಹಾರಾಡತ್ತೀರಿ? ದರ್ಶನ ಬಗ್ಗೆ ಇಬ್ಬರು ಮಾತ್ರ ಮೀಡಿಯಾದವ್ರು ಭಾಳ ಭಯಂಕರ ಹೊಯ್ಕೊಳಕತ್ತಾರ. ಅವ್ರಿಗೆ ಮೆಣಸಿಕಾಯಿ ಇಟ್ಟಂಗೆ ಆಗೈತ್ರಿ. ಆ ಮೆಣಸಿಕಾಯಿ ಇಟ್ಟಂಗೆ ಆದಮೇಲೆ ಅಪರಾಧಿ ಯಾರು ಏನು ಇವರು ಮೀಡಿಯಾದಾಗ ಇವರ ತೀರ್ಮಾನ ತೊಗೊಳಕತ್ತಾರಂದ್ರೆ ಆಮೇಲೆ ನ್ಯಾಯಾಲಯಗಳು ಯಾಕೆ ಬೇಕ್ರಿ? ಏನು ಬೆಳಗಿಂದ ಸಾಯಂಕಾಲವರೆಗೆ ದರ್ಶನ ಬೇರೆ ಸುದ್ದಿ ಇಲ್ಲ. ಎಷ್ಟೋ ಜಲ ಸಮಸ್ಯೆಗಳಿಂದ ಬಳಲಾಕತ್ತಾರ ಜನ. ಎಷ್ಟೋ ನೀರಾವರಿ ಇಲ್ಲದ ರೈತಾಪಿ ಜನ ಬಳಲಾಕತ್ತಾರ. ರೈತರ ಕೂಗು ಕೇಳಾಕ ತಯಾರಿಲ್ಲ. ಅಲ್ಲಿ ಇವ್ರ ಕ್ಯಾಮ್ರಾ ಹೋಗುವ ಜೈಲ್ ಒಳಗೆ ಹೋಗುತ್ತೈತಿ, ಬೆರಳಿಗೆ ಹೋಗುತ್ತೈತಿ. ಅವು ಏನು ತಿಂತಾನು ಅಂತಾನು ಇದ್ರ ಬಗ್ಗೆ ಭಾಳ ವಿಮರ್ಶೆ, ಚರ್ಚೆ, ಗೋಷ್ಠಿಗಳು ಹೊಯ್ಕೊಳ್ಳೋದು, ಒದರಾಡೋದು ಮಾಡ್ಕೋತ ಹೋದ್ರೆ ದರ್ಶನ ಅಭಿಮಾನಿಗಳು ಸಹಿತ ಪ್ರಾರ್ಥನೆ ಮಾಡಾಕತ್ತಾರ. ದರ್ಶನ್ ನಿರ್ದೋಷಿಯಾಗಿ ಬರ್ತಾನಂತ ಹೇಳ್ತಾರ. ದರ್ಶನ್ಗೆ ಶಿಕ್ಷೆ ಆಗತೈತಿ ಅಂತ ಹೇಳ್ತಾರ. ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯುವಾಗ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೈತಿ ಎಲ್ಲರೂ ತಲೆಬಾಗಲೇಬೇಕು. ಆ ತಲೆಬಾಗೋಕ್ಕಿಂತ ಮುಂಚಿತನೇ ದರ್ಶನನ ಇಷ್ಟೊಂದು ಯಾಕೆ ಬೆನ್ನ ಹತ್ತೀರಿ ಅನ್ನೋದು ಏನು ವೈಯಕ್ತಿಕ ದ್ವೇಷ. ದರ್ಶನ್ ಬೆಳಿಬಾರ್ದ್ರಿ. ದರ್ಶನ್ ರಾಜಲ್ಲ, ದೇಶದ ಹಾಲಿವುಡ್ ಬಾಲಿವುಡ್ ನಟ ಆಗಿ ಸಹಿತ ಬೆಳಿಬಹುದು. ಅವನ ಹಣೆ ಬರದಾಗ ಇದ್ರೆ ಆ ಹಣೆ ಬರಕ್ಕೆ ದರ್ಶನ್ ಹೊಣೆಗಾರ. ಆದರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಕೆಲವೇ ದಿನಗಳಲ್ಲಿ ಇವನು ತಯಾರು ಮಾಡ್ಯಾನಂದ್ರೆ ಅವನ ಮೇಲೆ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ. ಚಲನಚಿತ್ರ ರಂಗ 3 ತಾಸಿನ ಜಗತ್ತು ತೋರಿಸ್ತಾರ. ಮಕ್ಕಳು ಅಕ್ಕಾವ, ಅಜ್ಜಾನು ಅಕ್ಕಾನ, ತಾತಾನು ಅಕ್ಕಾನ, ಎಲ್ಲನ 3 ತಾಸಿನಾಗ ತೋರಿಸ್ತಾರ. ಈಗ ಅಪರಾಧಿ ಸ್ಥಾನದಲ್ಲಿ ಗುರ್ತ ಮಾಡ್ಕೊಂಡಂಥ ದರ್ಶನ್ಗೆ ಶಿಕ್ಷೆ ಏನಾಗತೈತಿ, ನ್ಯಾಯಾಲಯ ಯಾವ ತೀರ್ಪು ಕೊಡ್ತೈತಿ ಅದಕ್ಕೆ ಎಲ್ಲರೂ ಒಪ್ಪಬೇಕಲ್ರಿ. ಆದರೆ ಜನರನ್ನು ಮತ್ತು ಅವರ ಅಭಿಮಾನಿಗಳನ್ನು ಕೆರಳಿಸುವಂಥ ಪ್ರಚೋದನಕಾರಿ ಬೆಂಕಿ ಮಾತುಗಳನ್ನು ಆಡುವವರಿಗೆ ಯಾವ ಮೆಣಸಿಕಾಯಿ ಇಟ್ಕೊಂಡಾಗತೈತಿ ಅನ್ನೋದು ಇನ್ನು ದರ್ಶನ್ ಅಭಿಮಾನಿಗಳೇ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು. ದರ್ಶನ್ ಅಭಿಮಾನಿಗಳೇ, ನೀವು ಶಾಂತರಾಗಿ ಪ್ರಾರ್ಥನೆ ಮಾಡಿ. ದೇವರು ದೊಡ್ಡವದಾನ. ಅಪರಾಧಿ ಇದ್ದರೆ ಶಿಕ್ಷೆ ಆಗತೈತಿ. ಅಪರಾಧ ಸಾಬೀತಾಗಲಿಲ್ಲ ಅಂದರೆ ಇದೇ ದರ್ಶನ್ ನಿರ್ದೋಷ ಆಗ್ತಾನೆ. ಬಂದು ಮತ್ತೆ ಚಲನಚಿತ್ರ ರಂಗದಲ್ಲಿ ಪ್ರವೇಶ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತೆ ಗಳಿಸ್ತಾನ ಅನ್ನೋದು ಈ ಖಡಕ ಜವಾರಿ ಕಾಕ ಒಂದು ಸಂದೇಶ ಕೊಟ್ಟಾನ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.